ಆಗಲ್ಲ ಇವಕ್ಕೆಲ್ಲ ಯಾವ ಸಂಘ ಪುಕ್ಕೋ ಚಿಕ್ಕಪ್ಪ ಇನ್ನೊಂದು ದೇವಸ್ಥಾನ ಇದ್ದಿಲ್ಲಿ ಅಲ್ಲದೆ ರಂಜಿನ ಮಾರಮ್ಮ ದೇವಸ್ಥಾನ ಅಲ್ಲದೆ ಸಕಲ ಪ್ಲೇಸ್ ಇದು ಪ್ಲೇಸ್ ಇರೋದು ಅಲ್ವಾ ಮದುವೆ ಮಾಡೋ ಇಲ್ಲಿ ಮಾಡ್ಕೋಬೇಕು ಮದುವೆ ಸೀನ್ಗೆ ಸಖತ್ತಾಗತ್ತೆ ಎಂಗೇಜ್ಮೆಂಟ್ ಇಲ್ಲೇ ಮಾಡ್ತಾ ಬಿಡು ಇದಕ್ಕಿಂತ ಬೇಕಾ ಫೋಟೋ ತೆಗಿ ಹೆಂಗೆ ಹಾರ ತೆಗಿಯಪ್ಪ ನೀವು ಬುಕ್ ಹೋಗಿದಾವ ಇಲ್ಲಿ 13-14 ಬುಕ್ ಆಗೋದಷ್ಟೇ ಮೇ ಹೌದು ಹೇಳ್ತೀನಿ ನಾನು ಈಗ ಅಲ್ಲಿ ಸುಮ್ಮನೆ ಬನ್ನೂರು ಪಂಚಮುಡಿ ಚಿಕ್ಕಪ್ಪಂಗೆ ಬಾಪುಟೆ ಹಂಗೆ ಸೈಡ್ ಬರ ವಿಡಿಯೋ ಸೈಡ್ ಬರಪ್ಪ ಈ ಕಡೆ ಒಂದು ಸೌಟ್ ಟಾರ ಹಿಡ್ಕೊಂಡು ಆಯ್ತದಪ್ಪ ಪಂಚಮುಡಿ ಯಾವನು ಇದು ಮಾಸಿ 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 ಖರ್ಚಾಗಿದ್ದು ನಾವು ಕುಂತ್ ಸಾಗಾಯ್ತು ಅವನ ಫ್ರೆಂಡ್ ಬಂದು ಕಮೆಂಟ್ರು ಹರಿ ಸರ್ ಎಲ್ಲ ಮತ್ತಿನೇ ಮಣ್ಣೆ ಈಗ ಹಾಕೊಂಡು ಬೇಡ ನೋಡಿ ಹಿಂಗೆ ಭಾಗದಲ್ಲಿ ಬಂದು ನೋಡಿ ಮಾಂಗ ಹೇಳ್ಕೊಂಡೆ ಮತ್ತ ಅಮ್ಮ ಹೇಗೆ ಗೊತ್ತಲ್ಲ ಸರಿ ದೊಡ್ಡಗಳು ಕೊಪ್ಪಳು ಹೇಳಿದ್ದೆ ಇದೇನು ತೆಗಿದಿಲ್ಲ ಅಂತಿದ ನೇಮ್ ಬರಲಿ ಅದು ಅವಲೇವಪ್ಪ ಬೇರೆದು ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಒಂದು ಸಾಕೋಡು ಇನ್ನೂ ಬರಲಿ ಬೇಕಾ ಅವಲಿ ಇದು ಸಾಕೋಡು ಇದು ಇನ್ನೊಂಚೂರು ಬೇಕಾ ಬತ್ತ ಹಾಂ ಸಾಕಾ ಝೂಮ್ ಮಾಡ್ಕೋಬೋದಲ್ವಾ ಎತ್ತಿರೋದು ಎಷ್ಟು ನಾನೇ ಎತ್ತಿರೋದು ಇದು ಬ್ರೈಟ್ನೆಸ್ ಅಲ್ಲ ನೇಮ್ ಬರ್ತದಲ್ವ ಆಮೇಲೆ ಅಂದೆ ನೆಕ್ಸ್ಟ್ ನಾಟಕ ಮಾಡೋರು ಇವರು ಟೀಮು ನಿಂತಿದ್ರಲ್ಲ ಸೈಡ್ ಬಾಬಾ ಸೈಡ್
ಇಲ್ಲೆಲ್ಲ ಬಂದ್ಬಿಡಿ ಅದು ಯಜಮಾನ್ರುಗಳ್ದು ಇಲ್ಲಿ ಒಂದು ಊರಲ್ಲಿ ಅಂತ ಕರುಣೆಯಿಂದ ನೀ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಸ್ಥಿರವಾಗಿ ಎಂದು ಇರುವೆ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ವಿಜಯ ವಿನಾಯಕನೇ ಮಹದೇಶ್ವರ ಪಾದಕ್ಕೊಂದ್ಸಲ ಉಗೇನ್ರಪ್ಪ ತಾಯಿ ಪಾದಕ್ಕೊಂದ್ಸಲ ಉಗೇನ್ರಪ್ಪ ಪಟ್ಟಣದಮ್ಮ ತಾಯಿಗೊಂದ್ಸಲ ಉಗೇನ್ರಪ್ಪ ಬಿಸಿಲು ಮಾರಮ್ಮನ ಉಗೇನ್ರಪ್ಪ ಕುಂಪಪ್ಪಲ್ ಮಾರಮ್ಮನ ಉಗೇನ್ರಪ್ಪ ಗ್ರಾಮ ದೇವತೆಗಳೆಲ್ಲ ಒಂದ್ಸಾರಿ ಉಗೇನ್ರಪ್ಪ ಶ್ರೀ ಶ್ರೀ ವಡಗರ ರಂಗನಾಥ ಸ್ವಾಮಿ ಕೃಪಾಪೋಯಿತ ನಾಟ ಮಂಡಳಿಗೆ ಉಗ್ರಪ್ಪ ಈ ತರ ಕಾಣ್ತವನ ಗುರು ಅವನು ಅವನ ರೂಮಲ್ಲಿ ಆಗುಲ್ಲ ಕ್ಲೀನ್ ಮಾಡಿದನು ಮಾಡಿಲ್ಲ ಇದು ಅಲ್ಲಿ ಹೋಗಿ ನೀವು ಒಂದು ಮಾತು ಕೇಳು ಅಲ್ಲಿ ಡೈರಿ ಮಾತು ಕೇಳು ನೀವೆಲ್ಲರೂ ಈಗ ಒಟ್ಟಿಗೆ ಅಲ್ಲಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ರಿ. ಸರಿ ಸರ್ ಎಲ್ಲ ನಮ್ಗೆ ಹೇಳಿದ್ರೆ ನೀವು ಒಂಚೂರು ಮಾಡ್ತಿದೆಯಲ್ಲ ನಡೆಯಲ್ಲ ನೀನು ಒಂಚೂರು ಅಲ್ಲಿ ಒಲೆ ನೀವು ಹೋಗಿ ನಡ್ರಲ್ಗೆ ನೀವು ನಿಮ್ಮ ಮನೆ ತಗೋ ಕೂತಿದ್ರೆ ನಾ ಮಾಡ್ತಾ ಇದ್ದೇನೆ ಅಲ್ಲಿ ಸರ್ ಏನು ಇಲ್ಲಿ ಇದು ಸನ್ಮಾನ ಮಾಡ್ತಿದ್ವು ಬನ್ನಿ ಒಂದು ಫೋಟೋ ತೆಗಿಸ್ಕೊಳ್ಕೊಳ್ಳೋ ಜೊತೆಲಿದ್ರು ಅಂತ ಆಲ್ ದಿ ಬೆಸ್ಟ್ ಹೋರಾಡುವೆ ನಮ್ಮ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ ಅಂತ ಏನು ಕೇಳ್ಕೊಳ್ಳೋದು ಗಂಡು ಮಕ್ಕಳಿಗೆ ಕೇಳ್ಕೊಂಡ್ರೆ ನನಗೆ ಅಂತ ನೀವಿರ್ಬೇಕಲ್ಲ
ನನ್ನತ್ತ 3 ವರ್ಷ ನಿಮ್ಮ ಜೊತೆ ಈ ರೀತಿ ತೋಳ್ನಲ್ಲಿ ತಲೆ ಇಟ್ಟು ನೆಮ್ಮದಿಯಾಗಿ ಸುಮ್ಮನೆ ಸಾಯ್ಬೇಕು ಅನ್ನೋದು ನನ್ನನ್ನು ಪ್ರೀತಿಸಿ ತವ್ರ ಮನೆಯ ಶಾಸಕ ಕಳ್ಕೊಂಡವ್ರು ನೀನು. ನನ್ನ ಈಗ ಪ್ರಾಬಲ್ಯ ಪ್ರಜ್ಞೆ ನನ್ನ ಆಗಾಗ ಕಾಡ್ತಾ ಇರ್ತದೆ. ನನ್ನಿಂದಾಗಿ ನಿನ್ನವರ ಸುಖಗಳಿಂದ ದೂರ ಇದ್ದೀನಿ. ಎಂಥ ತ್ಯಾಗ ಮಾಡಿದೆ ನಿನ್ನನ್ನು ನಾನು ಹೆಂಡತಿಯಾಗಿ ಕೊಡೋದಕ್ಕೆ 7 ಜನರಿಗೆ ಪುಣ್ಯ ಮಾಡಿದ್ದೆ. ಮಕ್ಕಳು ಕೊಟ್ಟಿದ್ದೀಯಾ ಹೊಸ ಮಾಡೋಕ್ಕೆ ಅದಕ್ಕಿಂತ ಬೇರೆನೇ ಗೊತ್ತು ನನಗೆ. ನೀವು ಊಟ ನಿದರ್ಶನ ನೆನಪಾಯ್ತು ನೋಡಿ. ನಾನು ಇನ್ನೂ ಅಡುಗೆ ಮಾಡಿಲ್ಲ. ಏನಾದ್ರೂ ನಿಮ್ಮ ಮಕ್ಳು ಬಂದ್ರೆ ಪ್ರಳಯನೇ ಸೃಷ್ಟಿ ಮಾಡ್ತಾರೆ. ಇಲ್ಲಿ ನೋಡಿ, ನಾನು ಅಡುಗೆ ಮಾಡ್ಬಿಟ್ಟು ಬರ್ತೀನಿ. ಇಲ್ಲೇ ಅದು ನಾನು ಚಿನ್ನಾರನ್ನ ಮುದ್ದೆ ಕಾಣ್ತಾ ಇಲ್ವಲ್ಲ. ಚಿನ್ನ ಮುದ್ದು ಬಂಗಾರ ಎಲ್ಲರೂ ಇರ್ತಾರೆ. ಇವಾಗ ಸ್ಕೂಲಲ್ಲಿ ರಜಾ ಅಲ್ವಾ, ಎಲ್ಲೋ ಆಟ ಆಡ್ತಿರ್ತಾರೆ. ಅಪ್ಪ, ಈ ರಜಾ ಬಂದ್ರೆ ಸಾಕು, ಈ ನನ್ನ ಗಂಡನ ಹೇಗೋದು ನನ್ನ ಮಕ್ಕಳನ್ನ ಹೇಗೋದು ಸಾಕಾಗ್ಬಿಡುತ್ತೆ. ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ. ಮಕ್ಕಳು ಬೇರೆ ಮನೇಲಿಲ್ಲ. ನನ್ನ ಗಂಡನಿಗೆ ತುಂಟಾಟ ಜಾಸ್ತಿ.
ಗುಡಿ ಗೋಪುರಗಳಿಲ್ಲ, ಬೆಳೆದೋ ಇರೋ ದೇವರುಗಳಿಲ್ಲ. ಎಲ್ಲ ವಯಸ್ಸಲ್ಲಿ ಇರುವ ಮಹಾ ನಿನ್ನನ್ನು ಬಿಟ್ಟಿಲ್ಲ ಅಂತ ಕಾಣುತ್ತೆ ಕಡೆ. ಮೊದಲನೇ ಮಗು ಗಂಡೆ ಆಗ್ಬೇಕು ಅಂತ ನಾನು ಆ ದೇವರಲ್ಲಿ ಎಷ್ಟು ಅರ್ಕೆ ಕಟ್ಟಿದೆ ಗೊತ್ತಾ? ಯಾಕತ್ತೇನು ನಾ ವಯಸ್ಸಾದ ಕಾಲಕ್ಕೆ ನಮ್ಮನ್ನ ನೋಡ್ಕೊತಾನೆ ಅಂತ. ಹಾಗೆ ಹಿಂದೆ ಹುಟ್ಟಿರೋ ತಮ್ಮನ್ನಾಗ್ಲಿ ತಂಗಿದಿರ್ನಾಗ್ಲಿ ಚೆನ್ನಾಗಿ ನೋಡ್ಕೊತಾನೆ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಅನ್ನೋ ಒಂದೇ ಒಂದು ವಿಷಯ. ನನಗೊಂದು ಆಸೆ ನಡೆಸ್ಕೊಡ್ತೀರ? ಯಾಕೆ ಗೊತ್ತಿಲ್ಲ, ಇವತ್ತು ನನ್ನ ಅಣ್ಣ ನನ್ನ ಅಕ್ಕಿ ನೆನಪು ತುಂಬಾನೇ ಕಾಡ್ತಿದೆ. ಒಂದೇ ಒಂದ್ಸಲ ಅಣ್ಣನ ಅಕ್ಕಿನ ನೋಡ್ಕೊಂಡು ಬರಂದೇನ್ರಿ? ಅಲ್ಲ ಕಣೆ, ಅವರು ನನ್ನನ್ನು ನಿನ್ನನ್ನು ಮನೆಗೆ ಸೇರಿಸ್ತಾರೆ. ಅವ್ರ ಮನೆಗೆ ಸೇರಿಸ್ತಾರೆ ಬಿಡ್ತಾರೆ, ಅಥವಾ ದೂರದಲ್ಲೆಲ್ಲೋ ನಿಂತ್ಕೊಂಡು ನನ್ನ ಮಣ್ಣನ್ನ ಅಕ್ಕಿನ ನೋಡ್ಕೊಂಡು ಬರೋಣ. ನಡೀರಿ. ರೀ ನೋಡಿ, ಅವ್ರು ನಮ್ಮನ್ನ ಓಡಿಲಿ ಬರೀಲಿ ಅಂತ ನನ್ನ ಸಾಯಿಸ್ಲಿ, ಇವತ್ತು ನನ್ನ ಮಣ್ಣ ಅಕ್ಕಿನ ನೋಡ್ಲೇಬೇಕು. ನಿಮ್ದಮ್ಮ ಅಂತೀನಿ ನನ್ನನ್ನು ಕರ್ಕೊಂಡು. ಆಯ್ತು ಕಣೆ. ಶೇಖರ್, ಸುಂದರ್, ಶೀಲಾ ಇಲ್ಲಿ ಆಟ ಆಡ್ಕೊಡ್ತೇನಪ್ಪ. ನಾವು ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀವಿ. ಅದೇ ಇದರಿಂದ ಒಳ್ಳೇದಾದ್ರೂ ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ, ಹೋಗೋಣ ನೋಡಿ. ನಿನ್ನ
ನನ್ನ ಮನೆ ಎಲ್ಲಿ ಎಲ್ಲೋ ಯಾರ ಬಾಯಲ್ಲೂ ಅವಳ ಬಗ್ಗೆ ಮಾತನಾಡಬಾರ್ದು. ನನ್ನ ಪಾಲಿಗೆ ಎಂದೋ ಸತ್ವವನ್ನು ಅವಳ ನೆನಪು ಕೂಡ ಬರಬಾರದು ಅಂತ ಹೇಳಿ ಅವಳ ಬಟ್ಟೆ ಫೋಟೋ ಎಲ್ಲ ಅಂದೇ ಸುತ್ತಿ ಪೂಜೆ ಮಾಡಿದೀನಿ. ಅಂತದ್ರಲ್ಲಿ ನನ್ನ ಕೋಪದ ಬಗ್ಗೆ ಗೊತ್ತಿದ್ದು ನೀನು ಅವಳ ಬಗ್ಗೆ ಹಾಗೂ ಇಲ್ಲ ಹೀಗೂ ಇಲ್ಲ ಮುಚ್ಚ ಬಾಯಿ. ಇವಳಕ್ಕೆ ನನ್ನ ಸರ್ವಸ್ವ, ಇವಳ ನನ್ನ ತಾಯಿ ತಂಗಿ ಎಲ್ಲ. ಇವಳಿದ್ಮೇಲೆ ನನಗೆ ಈ ಜಗತ್ತಿನಲ್ಲಿ ಎಲ್ಲ ಕಣ್ಣು. ಮಗಳ ಜೊತೆಗಿದ್ರೆ ನನ್ನನ್ನು ಮಗನ ಮರ್ತೇ ಬಿಡ್ತೀರಾ ಅಲ್ವಾ? ನಾನು ಇವಳು ಒಂದು ಕಣ್ಣು, ಇವಳು ಒಂದು ಕಣ್ಣು. ಈ ಎರಡು ಮಕ್ಕಳು ನನಗೆ ಎರಡು ಕಣ್ಗಳಿದ್ದಾಗ ಕಣೆ. ಸುಮತಿ, ನನ್ನ ಮಗಳನ್ನ ನೋಡಿದೀಯಾ? ಹಾಗಲ್ಲ ಕಣೆ, ಬೆಳೆದು ದೊಡ್ಡವಳು ಆದರೆ ಥಿಯೇಟರ್ ನಿಂತರೇ ಕಣೆ. ಒಂದು ರೇಖೆನೂ ಹೆಚ್ಚು ಕಡಿಮೆ ಇಲ್ಲ. ಹಾಗೆ ಹೇಳ್ತಾ ಇರ್ತಾರೆ. ನಾನು ದಾರಿ ಹೋಗ್ಬೇಕಾದ್ರೆ ಅಮ್ಮ ಯಾರು ದೀಪ ಯಾರು ಅಂತ ಗುರ್ತಿಸೋದೇ ಕಷ್ಟ ಆಗುತ್ತೆ ಅಂತ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಬೀದಿ ನಾಯಿ ಜೊತೆ ನಿನ್ನ ಗಣಪತಿ ಮಾತು. ಏ ಮೀನಾಕ್ಷಿ, ನಾನು ಕೊಲೆಗಾರ ಆಗೋದಕ್ಕೂ ಮಧ್ಯೆ ಹೊಟ್ಟೆ ಸರಿ ಇಲ್ಲ ಅಂದ್ರೆ ಏನ್ರಿ ಇದು ಮನೆ ಮಗಳ ಜೊತೆ ಈ ರೀತಿ? ಇವಳು ಈ ಮನೆ ಮಗ ನನ್ನ ಜೀವಕ್ಕೆ ಜೀವವಾಗಿ ಸಾಗಿ ಸಲಿಯಿದೆ. ಹಬ್ಬ ಹಬ್ಬ ಇಲ್ಲ ಅನ್ನೋ ಕೊಟ್ಟೆ ನಾವು ಒಂದು ದಿನನೂ ಕಾಣಕ್ ಬಿಡಲಿಲ್ಲ. ಅಂತಲ್ಲಿ ಇವಳು ಕೊಟ್ಟ ಹುಡುಗನ ಏನು ನೋವು ನಿರಾಸೆ ಅಷ್ಟೇ. ನಿಮಗೆ ಅವಮಾನ ಆಗೋ ರೀತಿಯಾಗಿ ನಿಮ್ಮ ಮಾನ ಹೋಗೋ ರೀತಿಯಾಗಿ ನಾನು ತಡ್ಕೊಂಡಿಲ್ಲ. ಇವಾಗೂ ಅಷ್ಟೇ ಸ್ಥಾನ ಮಾನ ಪ್ರತಿಷ್ಠೆ ಎಲ್ಲ ಇದೆ. ಚೆನ್ನಾಗಿರ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ನಿಶ್ಚಯ ಮಾಡಿರೋ ಹುಡುಗನ್ನ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ. ಸಾಗಿ ನಾನು ಅವನ್ನ ತುಂಬಾನೇ ಯಾರನ್ನೋ ಇಷ್ಟಪಟ್ಟು ನೀನ್ ತೋರಿಸಿರೋ ಹುಡುಗನ ಕೈಯಲ್ಲಿ ನನ್ನ ತಾಳಿ ಕಟ್ಟಿಸ್ಕೊಳ್ಳೋದಿಕ್ಕೆ ಮನ್ಸೊಪ್ಲಿಲ್ಲ ಅಣ್ಣ. ಅದಕ್ಕೆ ನಾನು ಬಲವಂತ ಮಾಡಿದೆ. ನಾನು ಸಾಯ್ತೀನಿ ಅಂತ ಒಂದೇ ಒಂದು ತಾಳಿ ಕಟ್ಟಿದ್ದು. ತಪ್ಪು ಮಾಡಿರೋದು ನಾನಲ್ಲ, ನನ್ನ ಗಂಡ. ಯಾಕಿಷ್ಟು ಚುಚ್ಚಿ ಮಾತಾಡ್ದೆ? ಬೇಡ ಅಣ್ಣ, ನನ್ನ ಮೇಲೆ ಇಷ್ಟು ನಗೆ ಸಾಧಿಸ್ಬೇಡ ಅಣ್ಣ. ನಾವೆಲ್ಲರೂ ಒಟ್ಟಾಗಿ
ನೋಡಿ ಅಣ್ಣ, ಈ ಮನೆ ಮಗಳಿಗೆ ಏನ್ ಗೌರವ ಕೊಡ್ಬೇಕು ಅದನ್ನ ಕೊಡೋಣ ಅಂದ್ರೆ ದಯವಿಟ್ಟು ಅಂದ್ರೆ ಈ ರೀತಿ ಎಲ್ಲ ಮಾಡ್ಬೇಡಿ. ಬೇಡಮ್ಮ ಬೇಡಮ್ಮ ಬೇಡ. ಕತ್ತು ಕಡ್ದು ಔತಣ ಮಾಡಿಸ್ಕೊಂಡು ತರದು ನನ್ನ ಮೀನಾಕ್ಷಿಗೆ ಬಂದಿಲ್ಲ. ತವ್ರ ಮನೆಗೆ ಬೇಡವಾದ್ರು ಇವಳು ನನ್ನ ಮನೆ ಭಾಗ್ಯದವತೆ. ಇವಳನ್ನ ನಾನು ದೇವತೆ ನೋಡ್ಕೊಂಡಿದ್ದೀನಿ. ಇಂಥ ಹೊತ್ತಿನಲ್ಲಿ ನೀವು ತರಿಸೋ ನಿಮ್ಮಂತವ್ರು ಈ ಮನೆಗೆ ಬರೋದಕ್ಕೆ ನಿಮಗೆ ನಾಚಿಕೆ ಮಾನ್ಯ ಮರ್ಯಾದೆ ಏನಿರಬೇಕು. ಬೇಡ, ಈ ರೀತಿ ನಮ್ಮ ಮೇಲೆ ಹಾಗೆ ಸಾಧಿಸ್ಬೇಡ ಅಣ್ಣ. ಅಲ್ಲೆಲ್ಲ ಕೈ ಹೋಗೋದು ಕೇಳ್ಕೋಬೇಕು. ಮೀನಾಕ್ಷಿ ಇನ್ನೊಂದು ಕ್ಷಣ ಇಲ್ಲದ್ರೆ ನನ್ನ ಮೇಲೆ
ಈ ಕಾಣ್ತಾ ಚೆನ್ನಾಗಿ ಅಂದಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಏ ಕುಂಟ, ಹೇಳು ಈ ನಿನ್ ಸಿಂಗಾರಿಗೆ, ಹೇಳೇ ಬಿಡು ಈ ಮನ್ಮಥ ರಾಜನಿಗೆ ಪ್ರತಿಯಾಗಿ ಬರ್ತಾಳಂತ ಕೇಳೇ ಬಿಡು ಕುಂಟ. ಒಂದ್ ಕೈ ಐಸೇ ಬಿಡ್ತೀನಿ. ನೀನು ಮನಮತ್ತನ ಕಂಡಿದ್ಯಾ? ದೊಡ್ಡ ಗೌಡನ ಕೊಪ್ಲಿನ ಮಂಡು ಬೆತ್ತ ಬರ್ಬೇಕಂತೆ ರತಿಯಾಗಿ. ಏನ್ ಹೇಳ್ಕೊಂಡಿದ್ಯಾ ನನ್ನನ್ನ? ಲೇ, ನಿನ್ನಂತ ಆರ್ಡಿನರಿ ಮನುಷ್ಯಗೆಲ್ಲ ಸಿಗೋಂತೋಳಲ್ಲ ಕಳಂಗಿಸಿ.
ನಿನ್ನ ಏನೋ ಅಂತಿದ್ದೆ ಗುಡ್ಡ ಉಂಟ ಅಲ್ಲ ದಣಿ ಏನಿಲ್ಲ ಇವಳು ವರ್ಷ ಇವಳಿಗೆ ಆ ಯಡೂರಪ್ಪ ಬೇಕಂತೆ ನಾನ್ ಬೇಡವಂತೆ ನಿನ್ ಮುಖಕ್ಕೆ ಮಂಗಳಾರತಿ ಎತ್ತೋಳು ಮಗಳೇ ಈ ನಿನ್ ಮುದಿ ವಯಸ್ಸಲ್ಲಿ ಕಟ್ಕೊಂಡು ಪಾಪ ಅವರೇ ಮಾಡೋರು ಅವ್ರೇನ್ ಮಾಡೋರು ಅವ್ರೇನು ಅವ್ರ ಲೆವೆಲ್ಲೇನು ಮೈಸೂರು ಬೆಣ್ಣೆನ ಲೇ ಸಿಕ್ಕಾರಿ ವಾಣ್ಗೆಟ್ಟವಳೆ ನಿನಗೆ CM ಯಡಿಯೂರಪ್ಪನೇ ಆಗ್ಬೇಕಾ ನಮ್ಮೂರ್ ಯಾವ್ದು ಗಂಡ ಇರ್ಲಿಲ್ವಾ ಎಚ್ಕೆ ಮಾತಾಡ್ರೆ ಚಡ್ಡಿನಲ್ಲಿ ಮೂರು ಬಿಡ್ತೀನಿ ಅಷ್ಟೇ ಒಳಗ ಒಂದು ಬದಲಾಗಿರ್ತೀವನಿ ಅದನ್ನು ಸೇರಿಸಿ ಕರೆದ್ರೆ ಗೊತ್ತಾಯ್ತದೆ ನಿನ್ ಮಾನ ಮರ್ಯಾದೆ ಏನು ಅಂತ ಅಲ್ಲ ಕಣ ಕುಂಟ ಎಲ್ಲೋ ಇದ್ದೋಯ್ನ ಬಾ ನಿಂಗೆ CM ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಕರೆದ್ಬಿಟ್ಟು ಈಗ ನೋಡಿದ್ರೆ ಮುದಿರ್ ಗಂಟಾಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಿನಗೆ ಗ್ಯಾರಂಟಿ ಸುತ್ತ ಆಯ್ತಾ ಇಲ್ವಾ ಅಂತ ಈಗ ನಿನ್ನ ಮದುವೆ ಐತೆ ಇರೋದು ಯಾರು ಅಂತ ಗೊತ್ತಾ ಯಾರು ನಮ್ಮ ಒಟ್ಟೊಬ್ಬರ್ನವ್ರು ಒಬ್ಬರೇ ಅಲ್ಲ ಆಗಿಂದ ನೋಡ್ರಿ ಈ ಭಯ್ಯ ನಾನಾಯ್ತೀನಿ ಇನ್ನು ಮೂರು ಧ್ವನಿಯಾಗಿ ಇಲ್ಲೇ ನಿಂತಿಲ್ವಾ ಸಿಂಗಾರಿ ಅಲ್ಲ ಇವ ಏನ್ ನೋಡಿದ್ರೆ ನಾನ್ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋ ಕುಂಟ ತುಂಬಾ ಕನ್ಸ್ಗಳನ್ನ ಹೊತ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ಕುಂಟ ನನ್ಗೆ ಒಂದೇ ಒಂದು ಆಸೆ CM ನ ಮದ್ವೆ ಆಗಿ ವಿಧಾನಸೌಧದ ಮೆಟ್ಲನ್ನ ಹತ್ತುತ್ತಾ ಜನ ಎಲ್ಲ ತಮ್ದನ್ನ ಎತ್ತಿ 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 ಮಾಡ್ಬೇಕು ಅಂತ ಆಸೆ ಕೈಯ ಎತ್ತಿ 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 ಮಾಡ್ಬೇಕು ಈಗ ಮದುವೆ ಆಗ್ತಾ ಇರೋದು CM ಬಂದಿದ್ದಾರೆ ಅಂತ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಿದ್ದಾರೆ CM ಸಿಎಂಎ ಬಂದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಇವಯ್ಯ ಎಲ್ಲಿ CM ಇಲ್ಲಿ ಇವಯ್ಯ CM ಹೆಂಗಾದ ನೋಡ್ತಾ CM ಅಂದ್ರೆ ಏನು M ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳು ನಮ್ಮ ದಣಿಯೋದು ಇಷ್ಟು ಇತ್ತು ಏನು ಹೆಸರು ಅದ ನಾನು ಶ್ಯಾಮಣ್ಣ ದಂಡಕ್ಕೆ ತಗೋ ಹೋಗಿ ಸಾಣಿ ಹಿಡಿಸಿ ಕಟ್ ಮಾಡಿ C ಅಂದ್ರೆ ಚೆನ್ನ M ಅಂದ್ರೆ ಮಲ್ಲೇಗೌಡ ಅದನ್ನೇ ಶಾರ್ಟ್ ಕಟ್ಟಾಗ CM ಗೌಡ ಅಂತಾರೆ ಕಣ ಶಿಂಗಾರಿ
ಏನಪ್ಪ ಈಗ ಹೇಳ್ತೀಯಲ್ಲ ನನ್ನ ತಂಗಿ ಬರ್ತಡೇ ಅಲ್ವಾ ಇವತ್ತು? ಹೌದೇನಪ್ಪ? ವಯಸ್ಸಾಗ್ತಾ ಮಗ ಯಾವಾಗ ಹುಟ್ಟ, ಮಗ ಏನ್ ಮಾಡ್ತಿದ್ದಾನೆ, ಮಗ ಯಾವ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಇವೆಲ್ಲ ಮರ್ಸ್ಬಿಡ್ತೀರಾ. ಅಲ್ಲ ರೀ, ಬೈತಾ ಇದ್ರಲ್ಲ ನನ್ ಮಕ್ಳು ಗಂಡ್ ಮಕ್ಳು ಹಾಗೆ ಹೀಗೆ, ನನ್ ಮಗಳು ಮಾತ್ರ ಅಪರಂಜಿ ಅಂತ ನೋಡಿದ್ರ ತಂಗಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬರ್ತಡೇ ಮಾಡೋದಕ್ಕೆ ಹೊರಟಿದ್ದಾರೆ. ಗಿಫ್ಟ್ ತಂದಿಯಪ್ಪ? ಮೈಸೂರು ಬೀಲ್ ಜ್ಯುವೆಲರ್ಸ್ ಹೋಗಿ ನಿನಗೆ ಚೈನ್ ತಗೊಂಡಿದ್ದೀನಿ. ನಾನು ಮೈಸೂರು ಬಂದಿಲ್ಲ ಈ ಹುಡುಗರು ಎಲ್ಲ ತುಂಬಾ ಮುಖ್ಯ. ಸುಖವಾಗಿ ಬಾಳವ.
ನಗುತ್ತಾ ಬಾಳು ನೀನು ನೋಡು ಬರುತ್ತ ಇಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನನದು ದೇವರ ರೂಪ ನಿನ್ನೆ ಮದು ನಗುತ್ತಾ ನಗುತ್ತಾ ಬಾಳು ನೀನು ನೋಡು ಬರುತ್ತ ನಿಮಗಂತೂ ಮಗಳು ಯಾವಾಗ ಹುಟ್ಟಿದ್ದೀರ ಅಂತ ನಿಮ್ಗೆ ನೆನಪೇ ಇಲ್ಲ ಅಲ್ವಾ? ಅಟ್ಲೀಸ್ಟ್ ಅವ್ರು ಹುಟ್ಟಿದ ದಿವಸ ಮಾಡಿರೋ ಅಡುಗೆನ ಚೆನ್ನಾಗಿ ತಿನ್ನೋಕ್ಕಾದ್ರೂ ನೆನಪಿದ್ಯಾ? ಹಾ, ನಡೀರಿ ನಡೀರಿ, ಎಲ್ಲ ಊಟ ಮಾಡಿರಂತೆ, ತಟ್ಟೆ ಹಾಕಿ. ನಿಧಾನವಾಗಿ ನರಳಿ ನರಳಿ ಸಾಯ್ತಾರೆ. ಅಂದ್ರೆ ಗುಣಶೇಖರ, ನಾನು ಮನಸ್ಸಾರೆ ಇಷ್ಟಪಟ್ಟ ಮೊದಲನೇ ವಸ್ತು ಯಾವುದು ಗೊತ್ತಾ? ಅಂಗಳದಲ್ಲಿ ಮುದ್ದಾಗಿ ಬೆಳೆದಿರುವ ಚೆಂಡಿನಾಗಿ ನಿನ್ನ ಮಗಳು ಶೀಲಾ. ಅವಳು ನನಗೆ ದಕ್ಕಿದರೆ ಸರಿ. ಇಲ್ಲವಾದರೆ ಕೈಯಿಂದ ಕಿತ್ತಿಕೊಳ್ಳಬೇಕಾಗುತ್ತದೆ. ಅಯ್ಯೋ, ಅಪ್ಪಾಜಿ ಅಮ್ಮನಿಗೆ ಮಾತ್ರೆ ತರ ಕೇಳಿದ್ರು, ಮರ್ತೇ ಬಿಟ್ಟಿದ್ದೆ. ಎಷ್ಟೇ ಆದ್ರೂ ನಾನು ಬರ್ಡೇ ಇತ್ತಲ್ವಾ, ಆ ಸಂಭ್ರಮದಲ್ಲಿ ಮರ್ತೇ ಬಿಟ್ಟೆ. ಹಾ, ಈಗ ಹೋಗ್ತಾ ಇರ್ತೀನಿ. ಏನಾಯ್ತು? ಏನೂ ಇಲ್ಲ, ಅಮ್ಮಗೆ ಮಾತ್ರೆ ತರೋದಕ್ಕೆ ಅಪ್ಪಾಜಿ ಹೇಳಿದ್ರು, ಅದನ್ನೇ ತರೋಣ ಅಂತ ಹೊರಡ್ತಾ ಇದ್ದೆ. ಏನು ಬೇಡ, ನಾನು ಬರಲ್ಲ ಜೊತೆಗೆ. ಬೇಡ, ಸುಮ್ಮನೆ ನಿಮ್ಗೆ ಯಾಕೆ, ನಮ್ಮಿಂದ ನಿಮಗ್ ತೊಂದ್ರೆ. ಬೇಡ, ನಾನು ಒಬ್ಳೇ ಹೋಗ್ಬರ್ತೀನಿ. ನಿಮಗೆ ನಮ್ಮಿಂದ ನಿಮ್ಗೆ ತೊಂದ್ರೆ ಬೇಡ. ಪಾಪ ಮೆಡಿಕಲ್ಗೆ ತುಂಬಾನೇ ದೂರ ಹೋಗ್ಬೇಕು. ಆದ್ರೆ ಚೀಟಿ ಕೊಡು, ತಂದು ಕೊಡ್ತೀನಿ. ಆ ತೊಂದ್ರೆ ನಿಮಗ್ ಬೇಡ ಅಂತ ಹೇಳಿದ್ರೆ ನಾನು ಒಬ್ಳೇ ಹೋಗ್ಬರ್ತೀನಿ. ಲೇ ಶೀಲಾ, ನೀನು ಈ ರೀತಿ ಕಳ್ಳಿ ಆಗ್ತೀಯ ಅಂತ ನಾನು ತಿಳಿದಿರ್ಲಿಲ್ಲ. ನಾನು ಕದ್ದಿನ? ನಾನ್ ನಿಮ್ಮ ಹತ್ರ ಅಂತದ್ದು ಏನ್ ಕದ್ದಿದ್ದೀನಿ? ಕಳ್ಳರು ಕದ್ದಿದ್ರೆ ಹಣ, ಒಡವೆ, ವಸ್ತ್ರನ ಕದೀತಾರೆ. ಆದರೆ ನೀನು ನನ್ನ ಹೃದಯವನ್ನೇ ಕದ್ದಿದ್ದೀಯ. ಹೋಗಿ ಹೋಗಿ ನಿಮ್ಮಂತವ್ರನ್ನ ನೋಡಿ, ನನಗೆ ಬೇಕಾದಷ್ಟು ಕೆಲಸ ಇದೆ. ನಿಮ್ಮ ಹತ್ರ ಹರಿಕತೆ ಕೇಳ್ಕೊಂಡು ಇಲ್ಲಿ ನಿಲ್ಲೋದಕ್ಕೆ ನನಗೆ ಟೈಮ್ ಇಲ್ಲ. ನಾನು ಬರಲ್ಲ. ನೋಡು ಶೀಲಾ, ನಾನು ನಿನ್ನ ಮನಸ್ಸಾರೆ ಇಷ್ಟಪಟ್ಟಿದ್ದೀನಿ. ನಿನ್ನನ್ನೇ ಕೂಡ ಮದುವೆ ಆಗ್ಬೇಕು ಅಂತ ಇದ್ದೀನಿ.
ಹಾಸ್ಯ ಬೇಡ, ಆತುರ ಬೇಡ. ಆತುರ ಕೆಟ್ಟವರಿಗೆ ಬುದ್ಧಿಮಂತ ಅಂತಾರೆ. ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡೋಕ್ಕಿರಲಿ. ನೋಡು, ನಿನಗೆ ತಲೆಗಿಲೆ ಕಟ್ಟಿರ್ಬೇಕು ಅನ್ಸುತ್ತೆ. ಇದೇ ರೀತಿ ನೀನು ಹುಚ್ಚಿದಂತೆ ಮಾತಾಡ್ತಾ ಇದ್ರೆ ಇಲ್ಲಿ ಕೂತಿರೋ ಜನಗಳು ನಿನ್ಗೆ ಹುಚ್ಚಿಡ್ದಿದೆ ಅಂತ ಕಲ್ಲು ತಗೊಂಡು ಹೊರಡ್ಬಿಡ್ತಾರೆ. ಆದ್ರಿಂದ ಇಲ್ಲಿ ಸಾಯ್ಬೇಡ, ಮೊದ್ಲು ಮನೆಗೆ ಹೋಗಿ ಸೇರ್ಕೋ. ಅಲ್ಲವೇ ನೀನು ಪ್ರೀತ್ಸು ಅಂದಿದ ತಕ್ಷಣ ನಿನ್ನ ಹಿಂದೆ ಬಂದು ಅಲ್ಗಿಂಚ್ಕೊಂಡು ನಿನ್ನ ಪ್ರೀತಿ ಮಾಡೋದಕ್ಕೆ ನಾನೇನು ಮೂರಕ್ಕೆ ಅನ್ಕೊಂಡಿದ್ದೆ ಮೇಲೆ. ಇವಳು ಶೇಖರ್, ಗುಣಶೇಖರನ ಮಗಳು ಕಣೋ. ನಿನ್ನ ಮದುವೆ ಆಗೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಉದ್ಭವ ನೆಟ್ಟ ನೋಟ ಬಿಟ್ಟ ಬಾಡ ಎಂತ ಗುರು ಎಂದಿಗೂ ತಪ್ಪಲ್ಲ, ತಪ್ಪೋದು ಇಲ್ಲ. ನೀನು ನನ್ನ ತನುಮನ ಪ್ರಾಣ ನೀನಾಗಿರುವಾಗ ನಿನ್ನನ್ನು ಬಿಟ್ಟು ಬದುಕಿನ ಶಕ್ತಿ ನನಗಿಲ್ಲ. ಒಂದೇ ಒಂದು ಸಾರಿ ನನ್ನನ್ನು ನೋಡು, ನನ್ನನ್ನು ಪ್ರೀತಿಸು, ಆಗ ತಿಳಿಯುತ್ತದೆ ಈ ಉದ್ಭವ ಯಾರು ಎಂತವನು ಅಂತ. ನಿನಗೆಲ್ಲೋ ಹುಚ್ಚಿಡ್ಬೇಕು ಕಣೋ. ನೋಡು, ಈ ರೀತಿ ದಾರಿ ನಿಲ್ಸ್ಕೊಂಡು ನನ್ನನ್ನ ರೇಗಿಸ್ತಿದೆ ಅಂತ ಏನಾದ್ರೂ ನಮ್ಮ ಅಣ್ಣಂದಿರಿಗೆ ಗೊತ್ತಾದ್ರೆ ನಿನ್ನ ನೆಲವಲ್ಲಿ ಆಟಾಟ ಒತ್ತಡ ಕತ್ತರಿಸಿ ಇದೇ ಊರು ಬಾಗಿಲಿಗೆ ಕಟ್ಟಿಬಿಡ್ತಾರೆ. ನಿನ್ನಂತಾನು ಊರಿಗೆ ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು. ಪರವಾಗಿಲ್ಲ ಪರವಾಗಿಲ್ಲ, ಗಾದೆನ ಚೆನ್ನಾಗೇ ಕಲ್ತಿದ್ದೀಯ. ನೋಡು ಸೀರಾ, ನೀನು ನನ್ನವಳಾಗಬೇಕು. ಆಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕೂ ರೆಡಿ. ಆಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡಕ್ಕೂ ರೆಡಿ. ನೀನು ಬರೀ ಮಂತ್ರಕ್ಕೆ ಬಿಡು, ಮಾವಿನ ಹಣ್ಣು ಅಂತ ತಿಂತಿದ್ದೆ. ಆದರೆ ಕಲ್ಲಿನಿಂದ ಹೊಡೆದು ಬೀಳಿಸಿ ನಂತರ ಅದರ ರುಚಿ ನೋಡಬೇಕು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಈಗಲೇ ಸವಿಬೇಕು ಅನಿಸ್ತಾ ಇದೆ. ಮಾಡಿದ್ರೆ ಈ ಶೀಲ ಹೆಣ್ಣಾಗಿದ್ರೆ ಸರಿ, ಇಲ್ಲ ನಿನ್ನ ಪಾಲಿಗೆ ಹೇಮಾಡಿ ಆಗ್ಬೇಕಾಗುತ್ತೆ. ನೋಡು, ನಿನಗೆ ಕೊನೆ ಬಾರಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ನಿನ್ನ ಪ್ರಾಣಕ್ಕೆ ಆಪತ್ತು ಬಂದಿದ್ದು. ಎಲ್ಲಿ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿಂದು ನನ್ನನ್ನು ತಿರಸ್ಕರಿಸಿ ಹೋಗ್ತಾ ಇದೀಯಾ? ಹೋಗು,
ವಿಷದ ನಂಜು ನಿನ್ನ ಸಂಸಾರದ ಕಡೆ ಪ್ರವೇಶ ಮಾಡ್ತಾ ಇದೆ ಅಂತ ನೀನು ಅದ್ಯಾಗೆ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಡ್ತೀಯಾ? ನಾನು ನೋಡೇ ಬಿಡ್ತೀನಿ. ತೊಂದರೆ ಕೊಟ್ಟ ಇಲ್ಲ ಏನಾರು ಅಂದ್ರ ಆ ರೀತಿ ಇದ್ರೆ ಹೇಳು. ಈ ಊರಲ್ಲಿ ನನ್ನನ್ನು ಎದುರಾಗಲ್ಲ ಯಾವ ರೀತಿ ಮಾತಾಡ ನಾನು ಹೊರ ಹೋಗ್ತೀನಿ. ಅಪ್ಪ, ಜೀವನದಲ್ಲಿ ನಾನು ಯಾರಿಗೂ ಸೋತಿಲ್ಲ, ಸೋಲೋದು ಇಲ್ಲ. ಬೇಕು ಒಂದನ್ನ ಕಿತ್ಕೊಂಡು ತಿಂದಿದ್ದೀನಿ, ಅನುಭವಿಸಿದ್ದೀನಿ. ಆದರೆ ಏನು ಆದರೆ ನಾನು ಮನಸ್ಸಾರ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದ್ರೆ ಕೇವಲ ಒಂದು ನಾಯಿಗಿಂತ ಕೀಳಾಗಿ ನೋಡ್ತಾ ಇರೋ ಆ ಶೀಲ ಬರೀ ಮಾತಿನಲ್ಲೇ ಕೊಂದ್ಬಿಟ್ಟು ಹೋದ್ಲು. ಆದರೆ ಅವಳ ರೂಪ ಲಾವಣ್ಯಕ್ಕೆ ಮನಸೋತಿದ್ದೀನಿ. ನನ್ನ ಹೃದಯ ಸೌಂದರ್ಯ ದೇವತೆಯಾಗಿ ನೆಲೆಸಬೇಕಪ್ಪ, ನೆಲೆಸಬೇಕು. ಇಲ್ಲ ಅಂದ್ರೆ ನಾನು ಬದುಕಿರಲ್ಲ. ಕೇವಲ ಒಂದು ಹೆಣ್ಣಿಗೋಸ್ಕರ ಬದುಕಲ್ಲ ಅಂತ ನಾಚಿಕೆ ಆಗಲ್ಲ ಮಾತಾಡೋದಕ್ಕೆ. ನಮ್ಮ ವಂಶದಲ್ಲಿ ಬೇಕಾದವರ ಕಿತ್ತು ತಿಂದ ಅಭ್ಯಾಸ, ಬೇರೆ ಅಭ್ಯಾಸ ಇಲ್ಲ ಅಂತಂದ್ರೆ ಆ ಬಂದಿದ್ಯಾ ನಾಚಿಕೆ ಆಗಲ್ವಾ ನಿಮ್ಗೆ? ಯಾರು ಹೇಳು, ಚಿಟ್ಕೆ ಹೊಡೆಸಲು ನಿನ್ ಕಣ್ಮುಂದೆ ನಿಲ್ಲಿಸ್ತೀನಿ. ಯಾರು ಅದು ಅವಳು ಗುಣಶೇಖರನ ಮಗಳು ಶೀಲಾ. ಅವಳು ನನ್ನ ಜನ್ಮ ವೈರಿ. ಅಂತವನ ಮಗಳನ್ನ ನೀನು ಮನಸಾರ ಪ್ರೀತಿಸ್ತಾ ಇದ್ದೀಯ. ಅವಳು ಈ ಮನೆ ಸಸಿ ಅಲ್ವ? ನನ್ನ ಮನೆ ನಾಯಿ ಕಾವು ನಾಯಿನ ಕೂಡ ನಾನು ಮಾಡ್ಕೊಳ್ಳಲ್ಲ. ಮಕ್ಕಳು ಯಾಕಪ್ಪ ಮರೆತು ಬಿಡ್ಲಿ? ಮನಸ್ಸಿನಲ್ಲಿ ಅವಳೇ ತುಂಬಿರ್ಬೇಕಾದ್ರೆ ನಾನು ಯಾಕಪ್ಪ ಮರೆತು ಬಿಡ್ಲಿ? ಅರಿಲೇಬೇಕು. ಅವಳು ಈ ಮನೆ ಹೊಸಲು ತುಳಿಯೋದಲ್ಲಿ ನನ್ನ ಕಣ್ಣು ಮುಂದೆ ಕಂಡ್ರೆ ಕೊಂದೇ ಬಿಡ್ತೀನಿ. ಯಾಕಪ್ಪ, ಯಾಕೆ ಇಷ್ಟೊಂದು ಕೋಪ ಪಡುವಂಥದ್ದು? ಏನಾಗಿದೆ ಅವರಿಂದ? ಏನಾಗಿದೆ ಅಂತ ಕೇಳ್ತೀಯ? ನನ್ನ ಮಗ ನನ್ನ ಮನೆತನಕ್ಕೆ ಮಸಿ ಬಳಿದು ಈ ಊರಲ್ಲಿ ಹುಲಿ ಅಂತಿದ್ದ ಈ ಉಗ್ರಪ್ಪನ ಇಲಿ ಬಲಿತನ ತಲೆ ತರ್ಸನ್ ಮಾಡ್ದ ಕಣು. ಅವನಿಂದಾಗಿ ನಿನ್ನ ತಾಯಿ ಕಣ್ಣು ಮುಚ್ಚುದು ಕಣ. ನಿನ್ನ ತಾಯಿ ಕಣ್ಣು ಮುಚ್ಚುದು. ಅಪ್ಪ, ಅಂತ ಅವಮಾನವಾಗುವಂತ ಕೆಲಸವಾದರೂ ಏನಪ್ಪ? ಅಂದು ಇಂದು ಅಂತ ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ. ಹೇಳ್ತೀನಪ್ಪ, ಹೇಳ್ತೀನಿ. ನೀನು ಮದುವೆ ಆಗ್ಬೇಕು ಅಂತ ಸೀನಾ ಯಾರು ಗೊತ್ತಾ? ನನ್ನ ತಂಗಿ ಮೀನಾಕ್ಷಿ ಅಂದ್ರೆ ನಿನ್ನ ಸೋದತ್ತ ಮಗಳು ಕಣ. ನನ್ನ ತಂಗಿ ಮೀನಾಕ್ಷಿನ 16 ಚಪ್ರ ಹಾಕಿ ಹದ್ದೂರಿಯಾಗಿ ಕುದನನ್ನು ಕೊಟ್ಟು ಮದುವೆ ಮಾಡೋಣ ಅಂತ ಎಂಗೇಜ್ಮೆಂಟ್ ಕೂಡ ಮಾಡಿದ್ದೆ. ಆದ್ರೆ ಕುಲಶೇಖರ ಮದುವೆ ನಡೀತಿನ ರಾತ್ರಿ ನನ್ನ ತಂಗಿನ ಕಿಡ್ನಾಪ್ ಮಾಡಿ ದೇವಸ್ಥಾನದಲ್ಲಿ ತಾಳಿ ಕಟ್ಟ ಮುಂದೆ ಬಂದಿದ್ದ. ಹಾಗಾಗಿ ನೆಟ್ಟಿದ್ದ ಜನ ನನ್ನ ಇಷ್ಟು ಮುಂದೆ
ಹುಲಿ ಅಂತಿದ್ದ ಈ ಉಗ್ರಪ್ಪನ ಎಲ್ಲಿ ಬರೀತಾರ ತಲೆ ತಕ್ಷಣ ಮಾಡ್ಬೇಕಣೋ. ಅಂದಿನಿಂದ ಹಿಂದಿನವರೆಗೂ ಮುಖ ದರ್ಶನ ಮಾಡಿಲ್ಲ ಅಂತಾದ್ರಲ್ಲಿ ಅಂತವ್ರ ಮನೆ ತಗೊಳ್ಳಿ ಬೇಕಾ ನಿನಗೆ ಅಂತ ಹೇಳೋ. ಅಪ್ಪ ಅಂದ್ರೆ ಶೀಲಾ ನನ್ನ ಸ್ವಂತ ಸೋದರ ಜೊತೆ ಮಗಳು. ಅಪ್ಪ ನಿಮ್ಮ ದ್ವೇಷನ ಮರೆತು ನನಗೆ ನನ್ನ ಅತ್ತೆ ಮಗಳನ್ನ ಕೊಡಿಸ್ಕೊಡಿ ಪ್ಲೀಸ್ ಅಪ್ಪ. ಉದ್ಭವ ಏನು ಆಗಿದೆ ನಿಮಗೆ? ನಾನು ಎಷ್ಟು ಬೇಡ ಬೇಡ ಅಂದ್ರು ಅವಳೇ ಬೇಕು ಅಂತ ಅಡ್ಡ ಮಾಡ್ತೀವಿ. ಬೇಡ ಕಣೋ ಬೇಡ. ನಾನು ನನ್ನ ಮಗನ ಮನೆಗೆ ಹೋಗಿ ನನ್ನ ಮಗನಿಗೆ ಹೆಣ್ಣು ಕೊಡಿ ಅಂತ ನಾನು ಕೈ ಜೋಡಿಸಿ ನಿಲ್ಲಲಾರೆ ಕಣೋ, ಕೈ ಜೋಡಿಸಿ ನಿಲ್ಲಲಾರೆ. ಅಪ್ಪ ಅವನು ಯಾರು? ನಮ್ಮ ಅತ್ತೆ ಯಜಮಾನರು ತಾನೆ. ಗುಣಶೇಖರನನ್ನ ಕೇಳದೆ ಇದ್ರು ಪರವಾಗಿಲ್ಲ, ಅತ್ತೆನ ಕೇಳೋಣ ಪ್ಲೀಸ್ ಅಪ್ಪ. ನೀವೇನಾರ ಇದೇ ರೀತಿ ಅಂತ ಹೇಳಿದ್ರೆ ನಾನು ಖಂಡಿತ ಬದುಕಿರಲ್ಲ, ಖಂಡಿತ ಏನಾಗಿದೆ? ಯಾಕೆ ಈ ರೀತಿ ಆಗ್ತಾ ಇದ್ದೇನೆ? ಎಲ್ರಿಗೂ ಒಂದು ದಾರಿ ಆದ್ರೆ ಈ ನನ್ನ ಮಗ ಉದ್ಭವನಿಗೆ ಒಂದು ದಾರಿನ? ಕೇವಲ ಒಂದು ಹುಡುಗಿಗೋಸ್ಕರ ನಾನು ಬದುಕೋದಿಲ್ಲ ಅಂತ ಹೇಳಿದ್ರ? ಇಲ್ಲ, ನನ್ನ ವಂಶೋದ್ಧಾರಕ ಸತ್ರೆ ಈ ಮನೆ ಗತಿ ಏನು? ಮೀಸಲು ಮಣ್ಣಾದ್ರೂ ಪರವಾಗಿಲ್ಲ, ನನ್ನ ತಂಗಿ ಮುದ್ದೆ